ಅತ್ತೆ ಕಂಡ್ರೆ ಸೊಸೆಗೆ ಯಾಕಿಷ್ಟು ಕೋಪ ದ್ವೇಷ? ಅತ್ತೆಗೆ ವಯಸ್ಸಾಗಿದೆ. ಅತ್ತೆನ ಬೇಗ ಯಮಲೋಕಕ್ಕೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿದ ಸೊಸೆ ಮಾಡಿದ್ದೇನು ಗೊತ್ತಾ? ಇದರ ಡೀಟೇಲ್ಸ್ ಇಲ್ಲಿದೆ. ಅತ್ತೆ ಸಾಯಿಸಲು ಒಂದೆರಡು ಮಾತ್ರೆ ಕೊಡಿ. ಅತ್ತೆ ಕೊಲ್ಲಲು ವೈದ್ಯರ ಬಳಿ ಮಾತ್ರೆ ಕೇಳಿದ ಸೊಸೆ. ಮಾತ್ರೆ ಕೇಳಿದ ಮಹಿಳೆ ವಿರುದ್ಧ ವೈದ್ಯ ದೂರು. ಅತ್ತೆ ಸೊಸೆ ಗಲಾಟೆ ಸಣ್ಣ ಪುಟ್ಟ ಜಗಳ ಸಾಮಾನ್ಯ. ಆದ್ರೆ ಇದರಿಂದ ರೋಸಿ ಹೋದ ಮಹಿಳೆಯೊಬ್ಬರು ಅತ್ತೆಯನ್ನೇ ಕೊಲ್ಲೋ ಪ್ಲಾನ್ ಮಾಡಿದ್ದಾರೆ. ಡಾಕ್ಟರ್ ಸುನೀಲ್ ಕುಮಾರ್ ಅನ್ನೋರ ಬಳಿ ಅತ್ತೆ ಕೊಲ್ಲಲು ಮಾತ್ರೆ ಕೇಳಿದ್ದಾಳೆ. ನಿನ್ನೆ ಮಧ್ಯಾಹ್ನ ಮಹಿಳೆಯೊಬ್ಬರು ವೈದ್ಯರನ್ನ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿದ್ರು. ನಮ್ಮ ಅತ್ತೆ ತುಂಬಾ ಹಿಂಸೆ ಕೊಡ್ತಿದ್ದಾರೆ, ಅವರಿಗೆ ವಯಸ್ಸಾಗಿದೆ, ಅವರನ್ನ ಹೇಗೆ ಸಾಯಿಸೋದು, ಒಂದೆರಡು ಮಾತ್ರೆ ಇರುತ್ತಲ್ಲ ಅದನ್ನ ಹೇಳಿ ಅಂತ ಮೆಸೇಜ್ ಮೂಲಕ ಕೇಳಿದ್ದಾಳೆ. ಇದನ್ನ ಕೇಳಿ ಶಾಕ್ ಆದ ಡಾಕ್ಟರ್ ಸುನೀಲ್ ಕುಮಾರ್ ಸಂಜಯ್ ನಗರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಅತ್ತೆ ಸಾಯಿಸಲು ಮಾತ್ರೆ ಕೊಡಿ. ನೀವು ಯಾಕೆ ನನ್ನ ಸಂಪರ್ಕ ಮಾಡಿದ್ದು? ಬೈಯುತ್ತೀರಾ ಅನ್ಸುತ್ತೆ ನಾನು ನಿಮ್ಗೆ ಹೇಳಿದ್ರೆ. ಹೇಳಿ. ಭಯ ಆಗ್ತಿದೆ ಹೇಳಲಿಕ್ಕೆ. ಅದು ಸಾಯಿಸುವ ವಿಚಾರ. ಹೇಗೆ ಸಾಯಿಸೋದು ಅಂತ. ಯಾರನ್ನ? ಅತ್ತೆಯನ್ನ. ಯಾಕೆ? ತುಂಬಾ ಹಿಂಸೆ ಕೊಡ್ತಾರೆ. ಏನಾದ್ರೂ ಹೇಳ್ತೀರಾ ಹೇಗೆ ಸಾಯಿಸೋದು ಅಂತ? ಪ್ಲೀಸ್ ಹೇಳಿ, ತುಂಬಾ ವಯಸ್ಸಾಗಿದೆ. ನಾವು ಪ್ರಾಣ ಉಳಿಸೋ ಜನ. ಮಾತ್ರೆ ಇರುತ್ತಲ್ಲ ಅದನ್ನ ಹೇಳಿ. ಒಂದೆರಡು ಮಾತ್ರೆ ತಗೊಂಡ್ರೆ ಸಾಯುತ್ತಾರಲ್ವಾ, ಆ ಥರ ಮಾತ್ರೆ ಇಲ್ವಾ? ಹೀಗೆ ಮಹಿಳೆ ತನ್ನ ಅತ್ತೆ ಸಾಯಿಸಲು ಮಾತ್ರೆ ಕೇಳುತ್ತಿದ್ದಂತೆ ವೈದ್ಯ ಶಾಕ್ ಆಗಿದ್ದಾರೆ. ಈ ತರ ಮಾತ್ರೆ ಕೇಳೋದು ತಪ್ಪು ಅಂತ ಬುದ್ಧಿ ಮಾತು ಹೇಳಿದ್ದಾರೆ. ವೈದ್ಯರು ಬುದ್ಧಿ ಹೇಳ್ತಿದ್ದಂತೆ ವಾಟ್ಸ್ಆಪ್ ಚಾಟ್ ಡಿಲೀಟ್ ಮಾಡಿದ ಮಹಿಳೆ ಡಾಕ್ಟರ್ ನಂಬರ್ನ ಬ್ಲಾಕ್ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆಯೇ ಸ್ಕ್ರೀನ್ ಶಾಟ್ ಪಡೆದಿದ್ದ ವೈದ್ಯ ಸುನೀಲ್ ಕುಮಾರ್ ಸಂಜಯ್ ನಗರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ತನಿಖೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಒಂದು ಆಶ್ಚರ್ಯ ಮತ್ತು ಒಂದು ನೋವಿನ ಸಂಗತಿ ಹೇಳ್ಬೇಕು. ಏನಂದ್ರೆ ಒಬ್ಳು ಹುಡುಗಿ ಮೆಸೇಜ್ ಮಾಡ್ತಾಳೆ, ಮೆಸೇಜ್ ಮಾಡಿಬಿಟ್ಟು ನಮ್ಮ ಅತ್ತೇನು ಸಾಯಿಸ್ಬೇಕು, 70 ವರ್ಷ ಇದೆ, ಅದಕ್ಕೆ ಮಾತ್ರೆ ಬರೆದುಕೊಡಿ ಅಂತಾರೆ. ಅದಕ್ಕೆ ಪ್ರಾಣ ಉಳಿಸೋ ಕೆಲಸನ ಮಾಡ್ತೀವಿ. ಬಟ್ ಇವತ್ತು ಆಶ್ಚರ್ಯ ಏನಂದರೆ ನಮ್ಮ ಅತ್ತೇನು ಸಾಯಿಸೋದಕ್ಕೆ ಮಾತ್ರೆ ಬರೆದುಕೊಡಿ ಅಂತ ಕೇಳೋವಂಥ ಕಾಲ್ ಮಟ್ಟದಲ್ಲಿ ಇದ್ದೀವಿ ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ. ಇನ್ನೊಬ್ಬರು ಪ್ರಾಣ ಉಳಿಸುವಂಥ ಕೆಲಸ ಮಾಡುವಾಗ ಇಂಥ ವಿಚಾರನ ಕೇಳಿ ನಾನೇ ದಿಗ್ಭ್ರಾಂತನಾಗಿ ನಾನು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೆ. ಸದ್ಯ ಅತ್ತೆಯನ್ನ ಸಾಯಿಸಲು ಮಾತ್ರೆ ಕೇಳಿದ ಮಹಿಳೆಯ ಫೋನ್ ಸ್ವಿಚ್ ಆಫ್ ಆಗಿದೆ. ಪೊಲೀಸರು ಮಹಿಳೆಯನ್ನ ಪತ್ತೆ ಹಚ್ಚಿದ ಬಳಿಕ ಅಸಲಿ ಸತ್ಯ ಬಯಲಾಗಲಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.